ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇವತ್ತು ಅತ್ಯಂತ ಹರ್ಷದ ಅನ್ನೋದಕ್ಕಿಂತ ಆನಂದದ ದಿನ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ ಆದಂತಹ ಆಪರೇಷನ್ ಸಿಂಧೂರ, ಪಾಕಿಸ್ತಾನದ ಮೇಲೆ ನಮ್ಮ ಭಾರತೀಯ ಯೋಧರು ವಾಯುದಾಳಿಯನ್ನು ಮಾಡಿ ಅವರ ಉಗ್ರ ನೆಲೆಗಳನ್ನು, ಸೇನಾ ನೆಲೆ ಅಲ್ಲ ಅದು, ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿದಂತಹದ್ದು. ಅದಕ್ಕಿಟ್ಟಂತಹ ಹೆಸರು ಸಿಂಧೂರ ಅಂತ. ಸಿಂಧೂರ ರಕ್ಷಣೆಗೋಸ್ಕರವಾಗಿ ನಾವು ಕಟಿಬದ್ಧರಾಗಿದ್ದೇವೆ ಎನ್ನುವಂತಹದ್ದನ್ನು ಭಾರತ ಸಾರಿದಂತಾಗಿದೆ. ಯಾಕೆಂದರೆ ಸ್ತ್ರೀ ಶಕ್ತಿ ಎನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹದ್ದು. ನಮ್ಮ ನಾಡಿನ ಮಾತೆಯರ ಕುಂಕುಮವನ್ನು ಅಳಿಸಿದೆವು ಎನ್ನುವಂತಹದ್ದು ಅವರ ಒಂದು ಕೆಟ್ಟ ಗರ್ವ ಆಗಿತ್ತು, ಅಹಂಕಾರ ಆಗಿತ್ತು. ಅಂತಹ ಒಂದು ಅಹಂಕಾರ ಎನ್ನುವಂತಹದ್ದು ಯಾವಾಗ ಬೆಳೀತದೆಯೋ ಅದನ್ನು ಮೆಟ್ಟುವುದಕ್ಕೆ ಆ ಭಗವಂತನೇ ನಮಗೆ ಆ ಶಕ್ತಿ ಕೊಡ್ತಾನೆ ಎನ್ನುವಂಥದ್ದು. ನಾವು ದೇವರಲ್ಲಿ ನಂಬಿಕೆ ಇಟ್ಟವರಲ್ವೇ, ಆದ್ದರಿಂದ ಆ ಭಗವಂತನ ಅನುಗ್ರಹ ಶಕ್ತಿ ಎನ್ನುವಂತಹದ್ದು ಆ ಸೈನಿಕರ ಮೇಲೆ ಪ್ರಾಪ್ತಿಯಾಗಿ ತನ್ಮೂಲಕವಾಗಿ ಇವತ್ತಿನ ದಿನ ಅದ್ಭುತವಾದಂತಹ ವಿಜಯವನ್ನು ನಮ್ಮ ಯೋಧರು ಸಾಧಿಸಿದ್ದು ಅತ್ಯಂತ ಸ್ಮರಣೀಯ. ತಾಯಂದಿರ ಅಂದರೆ ತಾಯಿ ಅನ್ನುವಂತಹದ್ದು ಸ್ತ್ರೀ ಶಕ್ತಿ. ಅದು ಆ ಶಕ್ತಿ ಯಾವತ್ತೂ ಕೂಡ ಸಂತೋಷವಾಗಿರಬೇಕು. ತಾಯಿಯರ ಕುಂಕುಮವನ್ನು ಅಳಿಸುವಂತಹ ಕಾರ್ಯವನ್ನು ಮಾಡಿದೆವು ಎನ್ನುವಂಥ ಅವರ ಹಿರಿಮೆ ಇದೆಯಲ್ಲ, ಅಲ್ಲಿ ಆ ಕುಂಕುಮ ಎನ್ನುವಂತಹ ಸೌಭಾಗ್ಯವನ್ನು ನಾವು ರಕ್ಷಣೆ ಮಾಡ್ತೇವೆ ಎನ್ನುವಂತಹ ಒಂದು ಅಭಯವನ್ನು ನಮ್ಮ ದೇಶವನ್ನು ಕಾಯುವ ನಾಯಕ ಕೊಟ್ಟ ಅಂತ ಆದರೆ ಅದಕ್ಕಿಂತ ಶ್ರೇಷ್ಠತೆ ಇನ್ನೊಂದಿದೆಯಾ? ಮೋದಿ ಮಾಡಿದಂತಹ ಅದಕ್ಕೆ ಇಟ್ಟ ಹೆಸರು ಅದ್ಭುತ. ಅದು ಆಪರೇಷನ್ ಸಿಂಧೂರ, ಮಾತೆಯರ ಸಿಂಧೂರ. 2,000 ರೂಪಾಯಿ ದುಡ್ಡು ಕೊಟ್ಟರೆ ಸಿಂಧೂರ ರಕ್ಷಣೆ ಆಗುವುದಿಲ್ಲ. ಸಿಂಧೂರವನ್ನು ನಾಶ ಮಾಡುವವರೇ ಬೆಳೀತಾ ಇದ್ದಾರೆ. ಆದರೆ ಇದು ಸಿಂಧೂರ, ಮಾತೆಯರಿಗೆ ನಾವು ಭದ್ರತೆಯನ್ನು ಕೊಡ್ತೇವೆ. ದುಡ್ಡು ಕೊಟ್ಟರೆ ದುಡ್ಡು ಹಾಳಾಗ್ತದೆ, ನಾಶ ಆಗ್ತದೆ, ಬುದ್ಧಿ ಕೆಡ್ತದೆ. ಆದರೆ ನಮಗೆ ಭದ್ರತೆ ಸಿಕ್ತು ಅಂತಾದರೆ ಅದರಿಂದ ನಮ್ಮ ಆತ್ಮಸ್ಥೈರ್ಯ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಮನಸ್ಸು ಎನ್ನುವಂತಹದ್ದು ಕುಗ್ಗುತ್ತಾ ಇರ್ತದೆ. ಆ ಕುಗ್ಗುವಿಕೆಯಿಂದ ಬಿಡಿಸಿ ಮಾತೆಯರಿಗೆ ಸಮ್ಮಾನದ ಧೈರ್ಯವನ್ನು ಕೊಟ್ಟಂತಹ ಈ ಒಂದು ಕ್ಷಣ ಅತ್ಯಂತ ಅದ್ಭುತ, ಅಮೋಘ. ಯಾಕೆಂದ್ರೆ ಜನನ್ಯಾಂ ಜನ್ಮಭೂಮೌಚ ಸ್ವದೇಶಿ ಏಚ ವಸ್ತುನಿ ಯಸ್ಯಾಧರ ಸಮಾಜೇಚ ಸಫಲಂ ತಸ್ಯ ಜೀವಿತಂ. ಆ ಮಾತೆಯರಲ್ಲಿ ಮತ್ತು ನಮ್ಮ ಜನ್ಮಭೂಮಿಯಲ್ಲಿ, ಯಾಕೆಂದ್ರೆ ಅವರು ನಮ್ಮ ಜನ್ಮಭೂಮಿಯ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ನಮ್ಮ ತನದ ಮೇಲೆ, ಹಿಂದುತ್ವದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ನಮ್ಮ ಮಾತೆಯರ ಮಾಂಗಲ್ಯದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದನ್ನ ಖಂಡಿಸಬೇಕು ಅಂತ ಆದ್ರೆ 4 ದಿನ ಸಂಘಟನೆ ಮಾಡಿ ಪ್ರತಿಭಟನೆ ಮಾಡಿದ್ರೆ ಸಾಲದು, ಅಹಿಂಸಾ ಸತ್ಯಾಗ್ರಹ ಮಾಡಿದ್ರೆ ಸಾಲದು. ಆದ್ರೆ ಈಗ ಆಗ್ಬೇಕಾದದ್ದು ಏನು? ನಮ್ಮ ಹತ್ರ ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ತೋರಿಸ್ತೇವೆ. ತಡ್ಕೊಳ್ಳಿ ನೋಡೋಣ, ಹೊಡಿತೇವೆ ಅಂತ ಹೇಳಿ ಎದ್ದು ಹೋಗಿ ಅವರ ದೇಶದೊಳಗೆ ಆ ಸೀಮಾ ರೇಖೆಯನ್ನು ದಾಟಿ ಯೋಧರು ಹೋಗಿ ಆ ರಾತ್ರಿಯ ಕಾಲದಲ್ಲಿ ಅವರ ಉಗ್ರರು ಇದ್ದದ್ದು ಎಲ್ಲಿ ಅಡಗುದಾಣ, ಅವರು ಅವತುಕೊಂಡಿದ್ದಂಥವ್ರು, ಅವರನ್ನ ಧ್ವಂಸ ಮಾಡಿದಂತಹ ಪರಿ ಅತ್ಯಂತ ಅದ್ಭುತ, ಅಮೋಘ. ಆ ರೀತಿಯಾದಂತಹ ಕಾರ್ಯಕ್ಕೆ ನಾವು ಮೋದಿಯನ್ನಂತೂ ಪ್ರಶಂಸೆ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರಾಣದ ಭಯವನ್ನು ತೊರೆದು ದೇಶಕ್ಕೋಸ್ಕರವಾಗಿ ಪ್ರಾಣವನ್ನಾದರೂ ಕೊಟ್ಟೆವು, ಮಾನವನ್ನ ನಾವು ನಾಶ ಆಗ್ಲಿಕ್ಕೆ ಬಿಡುವುದಿಲ್ಲ ಎನ್ನುವಂತಹ ಒಂದು ಧೈರ್ಯದಿಂದ, ಸ್ಥೈರ್ಯದಿಂದ, ಧೀರತೆಯನ್ನು ಮೆರೆದು ಬಂದಂತಹ ಆ ಸೈನಿಕರಿಗೆ ಒಂದು ಸಲಾಂ. ಅವರನ್ನು ನಾವು ಖಂಡಿತವಾಗಿ ಅಭಿನಂದಿಸಬೇಕು, ವಂದಿಸಬೇಕು. ಅಂತಹ ಸೈನಿಕರನ್ನು ಪಡೆದಂತಹ ಈ ಒಂದು ಭಾರತ ದೇಶ ಯಾವತ್ತೂ ಬೆಳಗ್ತಾ ಇರಲಿ. ತನ್ಮೂಲಕವಾಗಿ ಈ ಜನನಿ ಜನ್ಮಭೂಮಿ ಎನ್ನುವಂತಹ ಪ್ರೀತಿ ನಮ್ಮೆಲ್ಲರಲ್ಲಿಯೂ ಕೂಡ ಇನ್ನೂ ಹೆಚ್ಚಾಗಿ ಉದಯಿಸಿ ಬೆಳೆದು ಬೆಳಗಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ದಿನ ಈ ಉಂಟಾದಂತಹ ಈ ಒಂದು ಅದ್ಭುತವಾದಂತಹ ಜಯದ ಸಂತೋಷದ ಕಾಲದಲ್ಲಿ ಭೋಲೋ ಭಾರತ್ ಮಾತಾ ಕಿ ಜೈ, ಜೈ ಹಿಂದ್, ವಂದೇ ಮಾತರಂ, ನಮೋ ನಮಃ. ಈ ಒಂದು ವಿಡಿಯೋ ಇಷ್ಟ ಆದಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಮಾರ್ಗದರ್ಶನ ಮಾಡುವ ಮೂಲಕವಾದಂತಹ ಕಮೆಂಟ್ಗಳನ್ನು ಹಾಕಿ ಪ್ರೋತ್ಸಾಹ ಮಾಡಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ.